2024 ಲೋಕಸಭಾ ಎಲೆಕ್ಷನ್ಗೆ ಸಂಕ್ರಾಂತಿ ದಿನದಿಂದಲೇ ಬಿಜೆಪಿ ಅಧಿಕೃತವಾಗಿ ಚಾಲನೆ ಕೊಟ್ಟಿದೆ. ದೆಹಲಿಯಲ್ಲಿ ಗೋಡೆ ಮೇಲೆ ಕಮಲದ ಚಿಹ್ನೆ ಬರೆಯುವ ಮೂಲಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇತ್ತ ರಾಜ್ಯದ 28 ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನಿಂದಲೇ ಎಲೆಕ್ಷನ್ ತಯಾರಿಗಳು ಶುರುವಾಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ಗೋಡೆ ಬರಹಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಖಗೋಳದ ಅಧಿಪತಿ ಸೂರ್ಯ ತನ್ನ ಪಥ ಬದಲಿಸುವ ಈ ದಿನವೇ ಸಂಕ್ರಾಂತಿ. ಈ ಬಾರಿಯ ಸಂಕ್ರಾಂತಿ ದೇಶದ 1.5 ಶತಕೋಟಿ ಜನ ಭವಿಷ್ಯದ ಪಥ ನಿರ್ಣಯಿಸುವ ಘಳಿಗೆ. ಈ ಘಳಿಗೆಯಲ್ಲಿ ಲೋಕಸಭಾ ಮಹಾಸಮರಕ್ಕೆ ಕೇಸರಿ ಪಡೆ ಕ್ರಾಂತಿಯ ಕಹಳೆ ಮೊಳಗಿಸಿದೆ. ಮತದಾರರ ಮನಸ್ಸಿಗೆ ಲಗ್ಗೆ ಹಾಕಲು ಎಲೆಕ್ಷನ್ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ಬಿಜೆಪಿಯಿಂದ ಏಕ್ ಬಾರ್ ಫಿರ್ ಸೆ ಮೋದಿ ಸರ್ಕಾರ್. ಗೋಡೆ ಬರಹದ ಮೂಲಕ ಮೊಳಗಿದ ಲೋಕಸಮರ. ಏಕ್ ಬಾರ್ ಫಿರ್ ಸೆ ಮೋದಿ ಸರ್ಕಾರ್ ಇದು ಆಡಳಿತಾರೂಢ ಬಿಜೆಪಿಯ ಸ್ಲೋಗನ್. ಸ್ಲೋ ಆಗಿ ಮತದಾರನ ಮನ ಗೆಲ್ಲುವ ಗನ್. ಮತಕದನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ದೆಹಲಿಯಲ್ಲಿ ಗೋಡೆ ಬರಹದ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. ಬಿಳಿ ಗೋಡೆ ಮೇಲೆ ಕಪ್ಪು ಬಣ್ಣದಿಂದ ಪಕ್ಷದ ಚಿಹ್ನೆಗೆ ಬಣ್ಣ ತುಂಬಿದ್ದಾರೆ. ನಮ್ಮ ಗೋಡೆ ಬರಹ ಕಾರ್ಯಕ್ರಮ ಇಂದಿನಿಂದ ದೇಶಾದ್ಯಂತ ಪ್ರಾರಂಭ ಆಗಲಿದೆ ಅಂತ ಘೋಷಿಸಿದ್ದಾರೆ. ಬಳಿಕ ಮಾತನಾಡಿದ ಜೆಪಿ ನಡ್ಡಾ ದೇಶಾದ್ಯಂತ ಎಲ್ಲ ಬೂತ್ಗಳಲ್ಲಿ ಏಕ್ ಬಾರ್ ಫಿರ್ ಸೆ ಮೋದಿ ಸರ್ಕಾರ್ ಎಂಬ ಘೋಷಣೆ ಮೊಳಗಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದ ನಡ್ಡಾ ದೇಶದಲ್ಲಿ ಸ್ಥಿರವಾದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿ ಅನಿವಾರ್ಯ ಅಂತ ವಿನಮ್ರ ಮನವಿ ಮಾಡಿದ್ದಾರೆ. भारत की जनता से, भारत के आवाम से एक विनम्र अपील है, एक निवेदन है कि 2024 भारतीय जनता पार्टी के आदरणीय नरेंद्र मोदी जी के नेतृत्व में एक बार फिर से मोदी सरकार बने और देश में स्थिरता के साथ विकास हो. देश में स्थिरता के साथ हम सबको समावेश करके सबका साथ, सबका विकास, सबका विश्वास और सबके प्रयास से देश को आगे ले जाए. ಮೋದಿ ಮತ್ತೊಮ್ಮೆ ಪ್ರಧಾನಿ, ವಿಕಸಿತ ಭಾರತ ಸಂಕಲ್ಪ. ಗೋಡೆ ಬರಹಕ್ಕೆ ಚಾಲನೆ ಕೊಟ್ಟು ವಿಜಯೇಂದ್ರ ಶಪಥ. ಇತ್ತ ಬೆಂಗಳೂರಲ್ಲೂ ಲೋಕಸಭಾ ಚುನಾವಣೆಗೆ ಸಂಕ್ರಾಂತಿ ದಿನದಂದೇ ಬೆಂಗಳೂರು ಕೇಂದ್ರ ಕ್ಷೇತ್ರದ ಗಾಂಧಿನಗರದಲ್ಲಿ ಗೋಡೆ ಬರಹ ಪ್ರಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ನೀಡಿದ್ರು. 2024ಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಹೀಗಾಗಿ ರಾಜ್ಯದಲ್ಲಿ ಗೋಡೆ ಬರಹಕ್ಕೆ ಚಾಲನೆ ನೀಡಲಾಗಿದೆ. ಪ್ರತಿ ಬೂತ್ನಲ್ಲಿ 5 ಕಡೆ ಗೋಡೆ ಬರಹ ಇರಲಿದೆ. ರಾಜ್ಯದ ಜನತೆ ಬಿಜೆಪಿ ಮತ್ತು ಮೋದಿ ಪರವಾಗಿದ್ದಾರೆ ಅಂತ ಹೇಳಿದ್ರು. ಸಾವಿರದ 2024ಕ್ಕೆ ಮತ್ತೊಮ್ಮೆ ಮೋದಿ. ಇಡೀ ದೇಶದ ಜನರ ಅಪೇಕ್ಷೆ ಇದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋ ಮುಖೇನ 2047ನೇ ಇಸ್ವಿಗೇನು ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ನರೇಂದ್ರ ಮೋದಿಜಿಯವರು ಆ ಸಂಕಲ್ಪ, ಕನಸು ನನಸಾಗಬೇಕು. ಇದು ಜಸ್ಟ್ ಆರಂಭ ಹಂತ. ಸದ್ಯ ಗೋಡೆ ಬರಹಕ್ಕೆ ಚಾಲನೆ ಕೊಟ್ಟ ಬಿಜೆಪಿ ಕಾರ್ಯಕರ್ತರನ್ನ ಆಕ್ಟಿವ್ ಮೋಡ್ ನಲ್ಲಿ ಇಡ್ತಾ ಇದೆ. ಎಲೆಕ್ಷನ್ ವರೆಗೆ ವಿಭಿನ್ನ ಪ್ರಚಾರ ತಂತ್ರ ಹೆಣೆದಿರುವ ಕಮಲ ಮತ್ತೊಮ್ಮೆ ಡೆಲ್ಲಿಯಲ್ಲಿ ವಿಜಯ ಪತಾಕೆ ಹಾರಿಸಲು ಪ್ರತಿಜ್ಞೆಗೈದಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.